ರೈತರ ಮೇಲೆ ಪೊಲೀಸರ ದಬ್ಬಾಳಿಕೆ, ರೈತರಿಗಿಲ್ಲ ರಕ್ಷಣೆ ಅಳಲು ತೋಡಿಕೊಂಡ ರೈತ ದಂಪತಿ. ಪಾವಗಡ ತಾಲೂಕಿನಲ್ಲಿ ಪದೇ ಪದೇ ರೈತರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದ್ದರೂ ಕೂಡ ಕ್ರಮ ಕೈಗೊಳ್ಳದ ಜಿಲ್ಲಾಧಿಕಾರಿ. ತಾಲೂಕಿನ ಅರೇಕ್ಯಾತನಹಳ್ಳಿ ಗ್ರಾಮದ ನರಸಿಂಹಯ್ಯ ತಿಮ್ಮಕ್ಕರ ರೈತ ದಂಪತಿಗಳ ಮೇಲೆ ದೌರ್ಜನ್ಯದಿಂದ ಸರ್ವೆ ನಂಬರ್ 147ರಲ್ಲಿ ಎಂಎಸ್ ಗ್ರೀನ್ ಇನ್ಫೋವೈಂಡ್ ಎನರ್ಜಿ ಲಿಮಿಟೆಡ್ ಕಂಪನಿಯವರು ಪರಿಹಾರ ಹಾಗೂ ಯಾವುದೇ ಅಗ್ರಿಮೆಂಟ್ ಇಲ್ಲದೆ ನಮ್ಮ ಗಮನಕ್ಕೆ ತಾರದೆ ಪೊಲೀಸರನ್ನ ನಿಲ್ಲಿಸಿ ಏಕಾಏಕಿ ವಿದ್ಯುತ್ ತಂತಿ ಲೈನ್ ನಮ್ಮ ಜಮೀನಿನಲ್ಲಿ ಎಳೆಯುತ್ತಿದ್ದಾರೆ. ಇದಕ್ಕೆ ನಾವು ನಮ್ಮ ಪರಿಹಾರ ನಮಗೆ ನೀಡಬೇಕಾದ ಹಣವನ್ನ ನೀಡಿ ನಂತರ ನಿಮ್ಮ ಕೆಲಸ ಮಾಡಿಕೊಳ್ಳಿ ಎನ್ನುವುದಾಗಿ ಹೇಳಿದರೂ ಸಹ ನಮ್ಮ ಮೇಲೆ ಪೊಲೀಸರಿಂದ ದೌರ್ಜನ್ಯ ಮಾಡಿಸಿ ಹಲ್ಲೆ ಸಹ ಮಾಡಿದ್ದಾರೆ ಎನ್ನುವುದಾಗಿ ರೈತ ನರಸಿಂಹಯ್ಯ ಹಾಗೂ ಪತ್ನಿ ತಿಮ್ಮಕ್ಕ ಮಾಧ್ಯಮದ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಹಿಂದೆ ಕಂಪನಿಯವರು ಬಂದು ನಿಮ್ಮ ಜಮೀನಿನಲ್ಲಿ ವಿದ್ಯುತ್ ತಂತಿ ಹಾದು ಹೋಗುವ ಹಿನ್ನೆಲೆಯಲ್ಲಿ ನಿಮಗೆ ಪರಿಹಾರವಾಗಿ 45 ಲಕ್ಷ ಹಣ ನೀಡಿ ಒಂದು ಕೆಲಸ ಸಹ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಕೆಲಸ ನೀಡುತ್ತೇವೆ ಎಂಬುದಾಗಿ ಹೇಳಿದರು. ಆದರೆ ಇಂದು ಸೋಮವಾರ ಏಕಾಏಕಿ ಬಂದು ಪೊಲೀಸರ ಸಂಯುಕ್ತದಲ್ಲಿ ದಬ್ಬಾಳಿಕೆ ಮಾಡಿ ವಿದ್ಯುತ್ ತಂತಿ ಎಳೆಯುತ್ತಿದ್ದಾರೆ. ನರಸಿಂಹ ಅವರ ಹೆಂಡತಿ ತಿಮ್ಮಕ್ಕ ಮೇಲೆ ಮಹಿಳಾ ಪೇದೆಗಳಿಂದ ಜಮೀನಿನ ಹೊರಕ್ಕೆ ತಳ್ಳಿದ್ದಾರೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ವ್ಯಾಪ್ತಿಯ ಸಿಪಿಐ ಹರೀಶ್ ಮಾತನಾಡಿ, ಜಮೀನಿನಲ್ಲಿ ಪ್ರೊಟೆಸ್ಟ್ ಮಾಡಲು ತಹಶೀಲ್ದಾರ್ ಅವರು ಲಿಖಿತವಾಗಿ ನೀಡಿದ್ದಾರೆ. ಆ ಉದ್ದೇಶದಿಂದ ನಾವು ಇಲ್ಲಿ ಬಂದು ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಎಂಬುದಾಗಿ ಹೇಳಿಕೊಂಡಿದ್ದಾರೆ. ಈಗ ಯಾವ್ದ ಸ್ವಲ್ಪ ಒಂದು 5-10 ಕೊಟ್ಬಿಟ್ಟು ಹಂಗಾಗಿ ಅದನ್ನ ಕೆಲಸ ಕಂಟಿನ್ಯೂ ಮಾಡಿಬಿಟ್ಟಾರೆ. ನೆಕ್ಸ್ಟ್ ನಾವು ಕೊಡಲ್ಲ, ನೀವು ಎಲ್ಲಿಗೋದ್ರು ಇದು DC ಆರ್ಡ್ರು. ಅವರು ಸರ್ಕಿಲ್ ಸರ್ ಮಾತಾಡ್ತಾರೆ, ನೀವು ಎಲ್ಲಿಗಾದ್ರೂ ಹೋಗಿ ನಮಗೆ DC ಆರ್ಡರ್ ಇದೆ, ತಹಸೀಲ್ದಾರ್ ಆರ್ಡರ್ ಇದೆ ಅಂತ ಹೇಳಿದ್ದಾರೆ ಸರ್. ಆರ್ಡರ್ ನಿಮ್ಗೆ ತೋರಿಸಿದ್ದಾರೆ? ಯಾವ್ದು ತೋರಿಸಿಲ್ಲ ಸರ್. ಕೇಳಿದ್ರೆ ಅವರು ಏನೋ ನಮಗೆ ತೋರಿಸಿಲ್ಲ. 1 ಎಕರೆ ಅಂದ್ಕೊಳ್ಳಿ ಸರ್, 1 ಎಕರೆ ಪ್ಲೇಸ್ ಅಲ್ಲಿ ಹೋಗುತ್ತೆ. ಫಸ್ಟ್ ಏನು ಮಾತಾಡಿದ್ರು ಅವರು? ಫಸ್ಟ್ 45 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. 45 ಲಕ್ಷ ಒಬ್ಬರಿಗೆ, ನಿಮ್ಮ ಫ್ಯಾಮಿಲಿನಾಗ ಒಬ್ಬರಿಗೆ ಕೆಲಸ ಕೊಡ್ತೀವಿ ಅಂತ. ಏನು ಕೆಲಸ ಕೊಡ್ತೀವಿ? ಏನಾದ್ರು ಅವರು ಓದಿರೋ ತಗ್ಗಟ್ಟಿಗೆ ನಾವು ಒಂದು ನಮ್ಮ ಕಂಪ್ನಿಯಲ್ಲೇ ಅದು ನಮ್ಮ ಕಂಪ್ನಿರ ಲೈಫ್ ಟೈಮ್ ವರ್ಗೂ ನಾವು ನಿಮಗೆ ಜಾಬ್ ಕೊಡ್ತೀವಿ ಅಂತ ಹೇಳಿ ಆಸೆ ಹುಟ್ಟಿಸಿ ಒಪ್ಸಿ ಈ ತರ ಇವರು ಪೊಲೀಸ್ನವ್ರನ್ನ ಕರ್ಕೊಂಬಂದು ಈ ತರ ದೌರ್ಜನ್ಯನ ಎಳಿತಿದ್ದಾರೆ. ಆ ಹೆಣ್ಮಗಳು ನೋಡ್ರಿ ಸರ್, ಕೈ ಎಳ್ದಾಡಿದ್ದಾರೆ, ಗಾಯಗಳಾಗಿವೆ. ಬಟ್ ನಮ್ ಸೆಟ್ಲ್ಮೆಂಟ್ ಮಾಡಿ CI ಸರ್ ನಾವು ಒಂದೇ ಕೇಳಿರೋದು, ಸರ್ ನಾವೇನ್ ನಿಮ್ ತಡೆಯುತ್ತಿಲ್ಲ, 4 ಗಂಟೆ ನೀವು ಕೆಲಸ ನಿಲ್ಸಿ, ಆಮೇಲೆ ನಾವು ಮಾತಾಡ್ತೀವಿ. ಆಮೇಲೆ ಇಲ್ಲಪ್ಪ ನಾವು ಬಂದಿರೋದು ಕೆಲಸ ಕೆಡಿಸ್ಕೊಂಡಲ್ಲ, ನಾವು ಹಂಗ್ ನಿಲ್ಸಕ್ ಬರಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಅಮೌಂಟ್ ಗೌರ್ಮೆಂಟ್ ಕೊಡೋದ್ಕಿನ್ನ ನಿಮಗೆ ಬಹಳಷ್ಟು ಕೊಟ್ಟಿದ್ದಾರೆ, ಅದಕ್ಕಿನ್ನ ಸಾಲದ ನಿಮ್ಗೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಅವ್ರಿಗಿನ್ನ ಎಷ್ಟು ಕೊಟ್ಟಿರ್ತಾರ ಅದು ನಮ್ಗೆ ಅರ್ಥ ಆಗ್ತದೆ ಸರ್. ಅವರು ರಿಟೈರ್ಡ್ ಆರ್ಮಿ, ಅವರು ಹೊರಗಡೆ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರು ಬರೋವರ್ಗಾದ್ರೂ ನಿಲ್ಲಿಸ್ರಿ ಅಂದ್ರೆ ನಾವು ನಿಲ್ಸಕ್ಕಾಗಲ್ಲ ಅಂತ ಹೇಳ್ತಿದ್ವಿ. ನೋಡಿ ಸರ್, ದೌರ್ಜನ್ಯ ಅಂತಾರೆ, ಅದೇನಂತಾರೆ ನಿಮ್ಮ ಭಾಷೆದಲ್ಲಿ ಅವ್ರಿಗೆ ಹೇಳಿ ಸರ್. ಗಾಯ ಎಳ್ದಾಡಿದ್ದಾರೆ. ನಾವಿನ್ನೇನ್ ಸರ್, ನಮ್ಗೆ ಪರಿಹಾರ ಕೊಟ್ಟು ನೀವು ಹೇಳ್ಕೊಂಡು ನಿಮ್ ಕೆಲಸ ನೀವು ನಾವ್ ಕೇಳ್ಕೊಂಡು ಅಷ್ಟೇ ಸರ್. ನಾವೇನು ಅವ್ರನ್ನೇನೋ ಇದ್ ಮಾಡಕ್ ಹೋಗ್ಲಿಲ್ಲ ನಾವು.